ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನೆಂದರೆ, ಈಗ ಕೊತ್ತಂಬರಿಯನ್ನು ನಾವು ಹೇಗೆ ಫ್ರೈ ಮಾಡ್ಬೋದು, ಯಾವ ವಿಧಾನದಲ್ಲಿ ಮಾಡ್ಬೋದು ಅಂತ ನಾನು ಹೇಳಿಕೊಡ್ತಾ ಇದ್ದೇನೆ. ಅಂದರೆ ಫ್ರೈ ಮಾಡುವಾಗ ಈ ಒಂದು ವಸ್ತು ಹಾಕಿ ಎಣ್ಣೆಯಲ್ಲಿ ಹುರಿದರೆ ಅದರ ಪರಿಮಳ ಸೂಪರ್. ಅದು ಯಾವ ವಸ್ತು ಅಂತ ನೋಡ್ಕೊಂಡು ಬರೋಣ. ಈಗ ನಾನು ಮೊದಲಿಗೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ಬಾಣಲೆಯಲ್ಲಿ ಎಣ್ಣೆ ಕಾಯಬೇಕು. ಆದಮೇಲೆ ನಾನೊಂದು ವಸ್ತು ಹೇಳಿದೆ ಅಲ್ಲ, ಈ ವಸ್ತು ಹಾಕಿದರೆ ಅದರ ಪರಿಮಳವೇ ಬೇರೆ ಅಂತ. ಅದು ಈ ವಸ್ತು. ಅದು ಯಾವುದೆಂದರೆ ಕರಿಬೇವಿನ ಸೊಪ್ಪು, ಅಂದರೆ ಕರಿ ಲೀವ್ಸ್. ಈ ವಸ್ತು ಹಾಕುವುದರಿಂದ ಈಗ ನಾವು ಪದಾರ್ಥ ಮಾಡ್ತೇವಲ್ಲ, ಪದಾರ್ಥಕ್ಕೆ ನಾವು ಹೆಚ್ಚಿನಾಗಿ ಕೊತ್ತಂಬರಿ ಬೀಜ ಹಾಕಲೇಬೇಕು. ಅಂದರೆ ಎಲ್ಲರೂ ಕೂಡ ಹಾಕ್ತಾರೆ. ಈಗ ಈ ಒಂದು ವಸ್ತು ಅಂದರೆ ಕರಿ ಲೀವ್ಸ್ ಹಾಕೋದರಿಂದ, ಕರಿ ಲೀವ್ಸ್ ಹಾಕಿ ಈಗ ಕೊತ್ತಂಬರಿಯನ್ನು ಫ್ರೈ ಮಾಡೋದ್ರಿಂದ ಎಣ್ಣೆಯಲ್ಲಿ ಅದರ ಪರಿಮಳ ಸೂಪರ್. ಮತ್ತು ನಾವು ಪದಾರ್ಥಕ್ಕೆ ಕೂಡ ಹಾಕ್ತೇವೆ, ಪದಾರ್ಥ ಕೂಡ ತುಂಬ ರುಚಿಯಾಗಿ ಬರ್ತದೆ ಈ ವಸ್ತು ಹಾಕೋದ್ರಿಂದ. ಓಕೆ, ಇದು ಹಾಕಿದ ಮೇಲೆ ನಾವು ಕೊತ್ತಂಬರಿ ಹಾಕಬೇಕು. ಕೊತ್ತಂಬರಿ ಹಾಕಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಒಂದು 15 ಮಿನಿಟ್ಸ್ 10 ಮಿನಿಟ್ಸ್ವರೆಗೆ ಫ್ರೈ ಮಾಡ್ಬೋದು. ಅದೊಂದು ಕಂದು ಬಣ್ಣ ಬರಬೇಕು. ಮತ್ತು ಹೊಡಿಬೇಕು, ಕೊತ್ತಂಬರಿ ಟಪ್ ಟಪ ಅಂತ ಹೊಡಿಬೇಕು. ಅಷ್ಟರವರೆಗೆ ನಾವು ಫ್ರೈ ಮಾಡ್ತಾನೆ ಇರಬೇಕು. ಈಗ ಫ್ರೈ ಆಗಿದೆ. ನಾವೀಗ ಗ್ಯಾಸ್ ಆಫ್ ಮಾಡಿ ಅದನ್ನು ಕೆಳಗಿಟ್ಟಿಡಬೇಕು. ಮತ್ತು ಒಂದು ಡಬ್ಬ, ಅದಂದರೆ ಸ್ವಲ್ಪ ತಣ್ಣಗೆ ಆಗಬೇಕು. ತಣ್ಣಗೆ ಆದಮೇಲೆ ಒಂದು ಡಬ್ಬದಲ್ಲಿ ಶೇಖರಿಸಿ ಇಡಬೇಕು. ಒಂದು ಕಂಟೈನರಲ್ಲಿ ಶೇಖರಿಸಿ ಇಡಬೇಕು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.